ಜಾಗವನ್ನು ತಗೊಂಡು ಮನೆಯನ್ನ ಕಟ್ತೀವಿ. ಮನೆಯನ್ನ ಕಟ್ಟಿದ ಕೆಲವು ದಿನಗಳ ನಂತರ ಇರುವೆಗಳು ಬರುತ್ತೆ. ಆ ಇರುವೆಗಳಿಗೆ ವಿಷವಾಕಿ ಅದನ್ನ ಓಡಿಸ್ತೀವಿ, ಸಾಯಿಸ್ತೀವಿ. ನಾಯಿ ಬಂತ ಅಂದ ಕೂಡಲೇ ಕಲ್ಲು ತೆಗೆದು ಬಿಸಾಕ್ತೀವಿ. ಕಾಗೆ ಬಂದಾಗ ಅದನ್ನು ಓಡಿಸ್ತೀವಿ. ಯಾರಿಗೆ ಗೊತ್ತಿತ್ತು ಸ್ನೇಹಿತರೆ, ನಾವಿಲ್ಲಿ ಜಾಗ ತಗೊಳ್ಳೋಕ್ಕಿಂತ ಮುಂಚೆ ಆ ಇರುವೆಗಳಲ್ಲಿ ಗೂಡು ಕಟ್ಟಿ ವಾಸ ಇದ್ದಿರ್ಬೋದು. ಅಲ್ಲಿ ಒಂದು ಮರ ಇದ್ದು ಆ ಮರದಲ್ಲಿ ಕಾಗೆಗಳು, ಪಕ್ಷಿಗಳು ಗೂಡು ಕಟ್ಟಿ ವಾಸ ಇದ್ದಿರ್ಬೋದು. ನಾಯಿಗಳು ಆ ಸ್ಥಳದಲ್ಲಿ ವಾಸ ಇದ್ದಿರ್ಬೋದು. ಅವುಗಳು ಇದು ನಾವು ವಾಸವಿದ್ದ ಜಾಗ, ನಮ್ಮ ಜಾಗ ಅಂತ ಮನೆ ಹತ್ರ ಬರ್ತಿದ್ದಿರ್ಬೋದು. ಅದು ನಮಗೆ ಗೊತ್ತಿಲ್ಲದೆ ಅದನ್ನು ನಾವು ಓಡಿಸ್ತಿರ್ಬೋದು. ಯಾವುದೇ ಕಾರಣಕ್ಕೂ ಇರುವೆಗಳು ಬಂದಾಗಲಾಗಿರ್ಬೋದು, ಕಾಗೆ, ನಾಯಿಗಳು, ಪ್ರಾಣಿ ಪಕ್ಷಿಗಳು ಏನೇ ಮನೆ ಹತ್ರ ಬಂದು ಕೂಡ ಅದನ್ನು ಕಲ್ಲು ತೆಗೆದು ಓಡಿಸ್ದೆ, ವಿಷ ಹಾಕಿ ಅದನ್ನು ಸಾಯಿಸ್ದೆ. ಅದಕ್ಕೂ ಕೂಡ ಆಹಾರವನ್ನು ನೀಡಿ ಅದನ್ನು ಕೂಡ ಬದುಕಿಸೋಣ. ಈ ಭೂಮಿ ಮೇಲೆ ಮನುಷ್ಯನಿಗೆ ಮಾತ್ರವಲ್ಲ 84 ಲಕ್ಷ ಜೀವಿಗಳಿಗೂ ಕೂಡ ಬದುಕೋಕ್ಕೆ ಹಕ್ಕು ಇದೆ ಸ್ನೇಹಿತರೆ.